BA and BCom College, Dharwad. My name is Anita. I am handling Business Environment subject for BCom first sem student. Last class we have discussed what is ethics. Okay, ethics andre enu, what is cultural. Ethics is nothing but code of conduct followed by the businessman, organization or the group of people or person ಅಂತ ಹೇಳಿ ಹೇಳ್ಬೋದು. Okay, last class we have discussed 2 points relating to the investors point of view, then customers point of view. Today class I am discussing with you other different groups under who all are following the business ethics in their business. Next one is employees. Third one is employees. Employees are also following their business ethics ಅಥವಾ business ethics na employees ಗೆ business follow ಮಾಡ್ತಾರೆ because of fair treatment. First one is fair treatment, equal treatment to the all the employees. ಯಾರು ವರ್ಕ್ ಮಾಡಿರ್ತಾರೆ ಆರ್ಗನೈಸೇಷನ್ ಅಲ್ಲಿ we have to give equal importance to each and every employees in the organization. For example, ಅವರಿಗೆ ವೆಂಟಿಲೇಷನ್ ಫೆಸಿಲಿಟಿ ಆಗಿರ್ಬೋದು, ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಕೊಡುವಂಥ ಫೆಸಿಲಿಟಿ ಆಗಿರ್ಬೋದು, ಅವರಿಗೆ ಬೋನಸ್ ಪ್ರೊವೈಡ್ ಮಾಡುವಂಥ ಫೆಸಿಲಿಟಿ ಆಗಿರ್ಬೋದು, ಅವ್ರ ಚಿಲ್ಡ್ರನ್ಸಿಗೆ ಇದು ಸ್ಕಾಲರ್ಶಿಪ್ ಕೊಡುವಂಥ ಯೋಜನೆ ಆಗಿರ್ಬೋದು ನಾವು ಕೊಡಬೇಕಾಗ್ತದೆ. ಓಕೆ, ಫೇರ್ ಟ್ರೀಟ್ಮೆಂಟ್ ಟು ಆಲ್ ದ ಎಂಪ್ಲಾಯೀಸ್ who all are working in our organization. The second one is better wages. Increment ಕೊಡಬೇಕಾಗ್ತದೆ, ಬೆಟರ್ ವೇಜಸ್ನ ಕೊಡಬೇಕಾಗ್ತದೆ. ಬಿಕಾಸ್ ಯಾವಾಗ ಅದು ನಮ್ಮ ಪ್ರಾಫಿಟ್ ಬಂದಿದ್ರೆ we have to give some portion to the employees. ಅವರು ಅದು ಪಾರ್ಟ್ ಇರ್ತಾರೆ, ಅದರ ಪ್ರಾಫಿಟ್ ಅದ ಪಾರ್ಟ್ ಎಂಪ್ಲಾಯೀಸ್ ಇರ್ತಾರೆ. ಸೊ we have to give better wages depending upon our financial position. The next one is healthy working condition. Healthy working. Okay, surrounding area ವೆಂಟಿಲೇಷನ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಫ್ರೆಶ್ ವಾಟರ್ ಪ್ರೊವೈಡ್ ಮಾಡೋದಾಗಿರ್ಬೋದು, ಫುಡ್ ಫೆಸಿಲಿಟಿ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಫಸ್ಟ್ ಏಡ್ ಬಾಕ್ಸ್ ಆಗಿರ್ಬೋದು. ವಿ ಹ್ಯಾವ್ ಟು ಗಿವ್ ಟು ಅವರ್ ಎಂಪ್ಲಾಯ್ಮೆಂಟ್ ಇನ್ ಅ ಸಿಚುವೇಶನ್. ಹೆಲ್ದಿ ವರ್ಕಿಂಗ್ ಕಂಡೀಷನ್, ಹಾಸ್ಪಿಟಲ್ಸ್ಗಳನ್ನ ಪ್ರೊವೈಡ್. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟ ಹಾಗೆ ನೀವು ಪೊಲೀಸ್ದ ನೋಡ್ಕೋರಿ, ಅಥವಾ ಅವ್ರ ಕ್ವಾರ್ಟರ್ಸನ್ನು ಪ್ರೊವೈಡ್ ಮಾಡ್ತಾರೆ, ಅವ್ರ ಸ್ಕೂಲ್ಸನ್ನು ಪ್ರೊವೈಡ್ ಮಾಡ್ತಾರೆ, ಅವ್ರಿಗೆ ಹಾಸ್ಪಿಟಲ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಥಿಕ್ಸ್ ಫಾಲೋಡ್ ಬೈ ದ ಪೊಲೀಸ್. ನಾನು ಇನ್ಫೋಸಿಸ್ ಎಕ್ಸಾಂಪಲ್ ಆಗಿ, ಇನ್ಫೋಸಿಸ್ ಕ್ಯಾಂಪಸಲ್ಲಿ ಎಲ್ಲ ನಮಗೆ ಪ್ರೊವಿಷನ್ಸ್ಗಳನ್ನು ಅವ್ರು ಪ್ರೊವೈಡ್ ಮಾಡಿದ್ದಾರೆ ಬಿಕಾಸ್ ದೇ ಆರ್ ಫಾಲೋಯಿಂಗ್ ದೇರ್ ಎಥಿಕ್ಸ್. ದೀಸ್ ಆರ್ ದಿ employees ethics they have to follow in our business. The next one is government. One is government. Government also following some ethics. The first one is accept and follow the rules and regulation. Accept and follow the laws. ಏನು ಲಾಸ್ ಅನ್ನು ಇರ್ತದೆ ವಿ ಹ್ಯಾವ್ ಟು ಫಾಲೋ. ಆ ಲಾಸ್ ಪ್ರಕಾರ ನಾವೇನು ಮಾಡ್ಬೇಕು ಹೇಳ್ರಿ, ಸರ್ವೈವಲ್ ಆಗಬೇಕಾಗ್ತೈತಿ. ಯಾವ ಲಾಸನ್ನು ನಾವು ಕ್ರಾಸ್ ಹೋಗಬಾರ್ದು, ಯಾವ ಲಾಸನ್ನು ನಾವು ಬಿಟ್ಟು ಹೋಗಬಾರ್ದು. ವಿ ಹ್ಯಾವ್ ಟು ಫಾಲೋ. ಹಾಗೆ ಗೌರ್ಮೆಂಟ್ ಆಲ್ಸೋ ಫಾಲೋಯಿಂಗ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ, ಅದು ಆಗ್ತದೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಪೇ ಟ್ಯಾಕ್ಸಸ್. ಟ್ಯಾಕ್ಸಸ್ಗಳನ್ನ ಪೇ ಅಥವಾ ಟ್ಯಾಕ್ಸಸನ್ನು ಇಸ್ಕೋದು ಕೂಡ ಒನ್ ಆಫ್ ದಿ ಗೋರ್ಮೆಂಟ್ ಎಥಿಕ್ಸನ್ನು. ಫಾರ್ ರೋಡ್ ಟ್ಯಾಕ್ಸ್ ಆಗಿರ್ಬೋದು, ನೀವು ಫೈನ್ ಕಟ್ತೀರಿ, ಪೆನಾಲ್ಟೀಸನ್ನು ಕಟ್ತೀರಿ, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ, ಅದನ್ನೆಲ್ಲ ಟ್ಯಾಕ್ಸನ್ನು ರಿಸೀವ್ ಮಾಡ್ಬೋದು ಒನ್ ಆಫ್ ದಿ ಎಥಿಕ್ಸ್ ಆಫ್ ದ ಬಿಸ್ನೆಸ್ ಅಂಥೇಳಿ ಗೌರ್ಮೆಂಟ್ ಅಂಥೇಳಿ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಫೇರ್ ಆಗಿ ವೇಜಸನ್ನು ಕೊಟ್ಬಿಟ್ರೆ ಗೌರ್ಮೆಂಟ್ ತನ್ನ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಕೊತಾ ಹೋಗ್ತದೆ. ದ ನೆಕ್ಸ್ಟ್ ಒನ್ ಈಸ್ participating in developmental program. Participating development programs. Okay, not only the one country ಅಷ್ಟೇ ಸಂಬಂಧ, ಎಲ್ಲ ಕಂಟ್ರಿದಾಗೂ ನಾವು ಎಲ್ಲರೂ ಚಲೋತ್ನಂಗೆ ಇರಬೇಕಂದ್ರೆ we have to participate
ಅದರ್ ಪ್ರೋಗ್ರಾಮ್ಸ್ ವಿಚ್ ಆರ್ ಕಂಡಕ್ಟೆಡ್ ಬೈ ದ ಅದರ್ ಕಂಟ್ರೀಸ್ ಯಾವ್ಯಾವ ಪ್ರೋಗ್ರಾಮ್ಸ್ಗಳನ್ನ ಫಾರ್ ಎಕ್ಸಾಂಪಲ್ ಶೃಂಗಸಭೆ ಆಗಿರ್ಬೋದು, WTO ಆರ್ಗನೈಸೇಷನದ್ದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಇವೆಲ್ಲ ನಾವು ಪ್ರೋಗ್ರಾಮ್ಸ್ಗಳನ್ನು ವಿ ಹ್ಯಾವ್ ಟು ಅರೇಂಜ್ ಮಾಡ್ಬೇಕು, ಅಟೆಂಡು ಮಾಡ್ಬೇಕು. ಇದರಿಂದ ಏನಾಗ್ತದೆ ಹೇಳ್ರಿ, ದ ರಿಲೇಷನ್ಶಿಪ್ ಬಿಲ್ಟ್ ಆಗ್ತದೆ ಮತ್ತು ನಮ್ಗೆ ಏನಾರ ಪ್ರಾಬ್ಲಮ್ಸ್ ಬಂದಾಗ ವಿ ಕ್ಯಾನ್ ಫೇಸ್ ಅಥವಾ ವಿ ಕ್ಯಾನ್ ಸಾಲ್ವ್ ದ್ಯಾಟ್ ಪ್ರಾಬ್ಲಮ್ಸ್ ಅಂತ ಹೇಳಿ ಅದರ್ ಕಂಟ್ರೀಸ್ ವಿಲ್ ಸಪೋರ್ಟ್. ಓಕೆ, participating in development programs. These are the ethics which government follow in their business ethics. Next one is society. Society in business ethics na follow ಮಾಡ್ತದೆ. First one is protection of nature and the environment. Protection of nature and environment. Nature and environment. We have to protect our nature and environment. Society is ಏನು ಎಥಿಕ್ಸ್, ನೇಚರನ್ನು ಮತ್ತು ಎನ್ವಿರಾನ್ಮೆಂಟ್, ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಯಾವುದೇ ಟ್ರೀನ ಕಟ್ ಆಗ್ಲಂಗ ಅಥವಾ ಹಾರ್ಮ್ಫುಲ್ ಪೊಲ್ಯೂಷನ್ ಆಗ್ಲಂಗ, ಸೌಂಡ್ ಪೊಲ್ಯೂಷನ್ ಆಮೇಲೆ ಏರ್ ಪೊಲ್ಯೂಷನ್ ಅದೇ ರೀತಿಯಾಗಿ ನೋಡ್ಕೋದು ಕೂಡ ಒನ್ ಆಫ್ ದಿ ಎಥಿಕ್ಸ್ ಆಫ್ ದ ಸೊಸೈಟಿ. ದ ನೆಕ್ಸ್ಟ್ ಒನ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ದ ಸೋಷಿಯಲ್ ವೆಲ್ಫೇರ್. Contributing towards social welfare. Towards social welfare. Contributing towards social welfare. ನಾವೇನಾದರೂ ಸೋಷಿಯಲ್ ವೆಲ್ಫೇರ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಅದು ಕೂಡ ಒನ್ ಆಫ್ ದಿ ಬಿಸ್ನೆಸ್ ಎಥಿಕ್ಸ್ ಅಂತ ಹೇಳಿ ಹೇಳ್ಬೋದು. ನೀವು ಫಾರ್ ಎಕ್ಸಾಂಪಲ್ ಇವತ್ತು ಏನಂತೀವಿ, ಹಾಸ್ಪಿಟಲ್ಸ್ಗಳನ್ನು, ರೋಡ್ಸ್ಗಳನ್ನು ಮಾಡಿಸಿರ್ತಾರೆ. ಬಿಕಾಸ್ ಅವ್ರಿಗೆ ನಮ್ಮ ಸೊಸೈಟಿಗೆ ನಾವು ಕೊಟ್ಟಂಥ ಟ್ಯಾಕ್ಸನ್ನು ತೊಗೊಂಡವ್ರೆ ರೋಡ್ಸ್ ಮತ್ತು ರೈಲ್ವೇಸ್ ಎಲ್ಲ ಮಾಡ್ತಿರ್ತಾರೆ. ರೋಡ್ಸ್ ಮತ್ತು ಹಾಸ್ಪಿಟಲ್ಸ್, ನಾಟ್ ರೈಲ್ವೇಸ್, ರೋಡ್ಸ್ ಮತ್ತು ಹಾಸ್ಪಿಟಲ್ಗಳನ್ನಾಗಿರ್ಬೋದು, ನಮಗೆ ಫ್ರೀ ಎಜುಕೇಷನ್ ಒಂದಾಗಿರ್ಬೋದು, ಇವನ್ನೆಲ್ಲ ಮಾಡ್ತಿರ್ತಾರೆ. ದ ನೆಕ್ಸ್ಟ್ ಒನ್ ಈಸ್ ಟು ಹೆಲ್ಪ್ ದಿ ವೀಕರ್ ಆ್ಯಂಡ್ ಬ್ಯಾಕ್ವರ್ಡ್ ಸೆಕ್ಷನ್. ಟು ಹೆಲ್ಪ್ ದಿ ವೀಕರ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್, ಮಿಡಲ್ ಕ್ಲಾಸ್ ಪೀಪಲ್ಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಕೂಡ ಹೆಲ್ಪ್ ಮಾಡೋದು ಒನ್ ಆಫ್ ದಿ ಬಿಸ್ನೆಸ್ ಎಥಿಕ್ಸ್ ಆಫ್ ದ ಸೊಸೈಟಿ. ಇದೆಲ್ಲ ಏನು ಮಾಡ್ತದೆ ಹೇಳಿ, ಸೊಸೈಟಿ ಏನು ಮಾಡ್ತದೆ ಹೇಳಿ, ನಮಗೆ ಪ್ರೊಟೆಕ್ಟ್ ಮಾಡಿಕೊಂಡು ಎಥಿಕ್ಸನ್ನು ಅದು ಒಂಚೂರು ಫಾಲೋ ಮಾಡ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಕಾಂಪಿಟೇಟರ್. ಪೈಪೋಟಿದಾರರು ಅಂತೇಳಿ ಕನ್ನಡದಲ್ಲಿ ಕರೀತಾ, ಇವರು ಒಂದು ಸ್ವಲ್ಪ ಎಥಿಕ್ಸನ್ನು ಫಾಲೋ ಮಾಡಬೇಕಾಗೈತಿ. ಫಸ್ಟ್ ಒನ್ ಈಸ್ ಫೇರ್ ಕಾಂಪಿಟೇಷನ್. Fair competition. Competition ಏನಿರ್ಬೇಕು ಹೇಳಿ, ಫೇರ್ ಆಗಿರ್ಬೇಕು, ಯಾರಿಗೂ ಹಾರ್ಮ್ಫುಲ್ ಆಗಿರಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಎಥಿಕ್ಸ್ ಫಾಲೋಡ್ ಬೈ ದ ಕಾಂಪಿಟೇಟರ್ಸ್. ನಾವೇನೋ ಗೇನ್ ಆಗಬೇಕು ಅಥವಾ ಏನೋ ನಾವು ಸಕ್ಸಸ್ ಆಗಬೇಕಂತ ಇನ್ನೊಬ್ಬರ ಮೇಲೆ ಯಾವುದಕ್ಕೂ ಹಾರ್ಮ್ಫುಲ್ಲನ್ನು ಮಾಡಬಾರ್ದು. ಓಕೆ, ಹೆಲ್ದಿ ಕಾಂಪಿಟೇಷನ್ ಇರಬೇಕಂದ್ರೆ ಅದರದ್ದು ರಿವರ್ಸ್ ಅಥವಾ ರಿವೆಂಜಿಗೋಸ್ಕರ ಆಗಿರಬಾರ್ದು. ದ ನೆಕ್ಸ್ಟ್ ಒನ್ ಈಸ್ no unfair trade practices. No unfair trade practices. ಯಾವ ಮಾಲ್ ಪ್ರಾಕ್ಟೀಸ್ಗಳನ್ನು ಮಾಡಬಾರ್ದು ಅಥವಾ ನಾವೇನು ಕಲಬೆರಕೆಗಳನ್ನು ಮಾಡಬಾರ್ದು. ಅನ್ಟ್ರೇಡ್ ಪ್ರಾಕ್ಟೀಸ್ ಯಾವುದಕ್ಕೂ ನಾವು ವಿರುದ್ಧವಾಗಿ ಹೋಗಬಾರ್ದು, ಲಾಸ್ ಬಿಟ್ಟು ಹೋಗಬಾರ್ದು. ವಿ ಹ್ಯಾವ್ ಟು ನಾವು ಲಾಸಲ್ಲೇ ಇಟ್ಕೊಂಡು ಕೂಡ ನಾವು ಕಾಂಪಿಟೇಷನ್ನ ಫೇಸ್ ಮಾಡಬೇಕು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಸ್ನೆಸ್ ಎಥಿಕ್ಸ್ ಫಾಲೋ ಬೈ ದ ಕಾಂಪಿಟೇಟರ್ಸ್. Next one is no false information. No false information. ಫಾರ್ ಎಕ್ಸಾಂಪಲ್ ನೀವು ಇದು ನೋಡ್ರಿ, ಅಡ್ವರ್ಟೈಸ್ಮೆಂಟ್ ಕೊಡಬೇಕಾ, ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಯಾವುದಕ್ಕೂ ಕೂಡ ಅದು ಪಬ್ಲಿಕ್ಕಿಗೆ ಹಾರ್ಮ್ಫುಲ್ ಆಗಿರಬಾರ್ದು. ಈಗ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ರಿ, ಹೌದಾ, ಅಡ್ವರ್ಟೈಸ್ಮೆಂಟ್ ಒಂದು ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ಕೂಡ ಇರ್ತದೆ, ಅದು ಬ್ಲರ್ ಮಾಡಿ ತೋರಿಸ್ತಾರೆ. ಅವ್ರದ್ದು ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಸ್ನೆಸ್ ಐತೆ. ಅವ್ರದ್ದು ಪ್ರಾಡಕ್ಟನ್ನ ನಾವು ಏನು ಮಾಡಬಾರ್ದು ಹೇಳ್ರಿ, ಹಾರ್ಮ್ ಮಾಡಿ ಅಥವಾ ಅವ್ರ ಪ್ರಾಡಕ್ಟಿಗೆ ನಾವು ಏನು ಡಿಸ್ಅಡ್ವಾಂಟೇಜ್ ಮಾಡಬಾರ್ದು ಅನ್ನೋದು ಒಂದು ವೇ. ಸೊ ದ್ಯಾಟ್ ವಿ ಹ್ಯಾವ್ ನೋ ಫಾಲ್ಸ್ ಇನ್ಫಾರ್ಮೇಷನ್, ಯಾವುದೇ ಸುಳ್ಳು ಇನ್ಫಾರ್ಮೇಷನ್ನ ನಾವು ಕೊಡಬಾರ್ದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬಿಸ್ನೆಸ್ ಎಥಿಕ್ಸ್ ಫಾಲೋ ಬೈ ದ ಕಾಂಪಿಟೇಟರ್ಸ್. ನೋ ಅನ್ಫೇರ್, ಆಮೇಲೆ ಸುಳ್ಳು ಹೇಳಬಾರ್ದು, ಇದೆಲ್ಲ ಇರ್ತದೆ. ಅದು ಇನ್ ರಿಯಾಲಿಟಿ ಒಂದಿಷ್ಟು ಜನ ಫಾಲೋ ಮಾಡ್ತಾರೆ, ಒಂದಿಷ್ಟು ಜನ
ಫಾಲೋ ಮಾಡಲ್ಲ ಎಥಿಕ್ಸ್ಗಳನ್ನು. ಒಂದಿಷ್ಟು ಜನ ಎಥಿಕ್ಸನ್ನು ಫಾಲೋ ಮಾಡ್ತಾರೆ, ಒಂದಿಷ್ಟು ಜನ ಎಥಿಕ್ಸನ್ನು ಫಾಲೋ ಮಾಡಲ್ಲ. ದೀಸ್ ಆರ್ ದಿ business ethics followed by the different groups of peoples: competitors, government, customers, employees, investors. Okay, these are the groups. I hope you understood the business ethics followed by the different types of groups, peoples. One is the view of scientific method. ವೈಜ್ಞಾನಿಕವಾಗಿ ನಾವು ಏನನ್ನು ಯಾವ ರೀತಿಯಾಗಿ ನಾವು ನೋಡ್ತೀವಿ ಅಥವಾ ವೈಜ್ಞಾನಿಕ ಪದ್ಧತಿಯ ಬಗ್ಗೆ ಒಂದು ದೃಷ್ಟಿಕೋನ ಅಂತ ಹೇಳಿ ಕರೀತಾರೆ. ವಾಟ್ ಈ ಇನ್ ದ ವ್ಯೂ ಆಫ್ ಸೈಂಟಿಫಿಕ್. ಓಕೆ, ಇನ್ ದ ಮೋಸ್ಟ್ ಆಫ್ ದ ಕಂಟ್ರಿ ಅಥವಾ ಇನ್ ಇಂಡಿಯನ್ ಕಲ್ಚರಲ್ ದ ನೋಟಿಸ್ ದ್ಯಾಟ್ ಅವರ್ ಕಲ್ಚರ್ ಈಸ್ ನಾಟ್ ಆಲ್ ಅಗೇನೆಸ್ಟ್ ದ ಸೈಂಟಿಫಿಕ್ ಮೆಥಡ್. ನಾವು ಯಾವುದೇ ಸೈಂಟಿಫಿಕ್ ಮೆಥಡ್ಗೆ ಅಗೇನೆಸ್ಟ್ ಇಲ್ಲ, ಬಟ್ ಆಲ್ಸೋ ವಿ ಆರ್ ಫಾಲೋಯಿಂಗ್ ಅವರ್ ಕಲ್ಚರಲ್ ಹ್ಯಾವ್ ಆಲ್ವೇಸ್ ವೆಲ್ಕಮ್ ದ ಸೈಂಟಿಫಿಕ್ ಮೆಥಡ್ ಇನ್ ಅ ಡಿಫ್ರೆಂಟ್ ವೇ. ಡಿಫ್ರೆಂಟ್ ವೇಯಲ್ಲಿ ನಾವೇನು ಮಾಡತ್ತೀವಿ ಹೇಳಿ, ಸೈಂಟಿಫಿಕ್ ಅಥವಾ ಸೈನ್ಸನ್ನು ವೆಲ್ಕಮ್ ಮಾಡತ್ತೀವಿ. ಫಾರ್ ಎಕ್ಸಾಂಪಲ್, ಲೇಟೆಸ್ಟ್ ನ್ಯೂ ಟೆಕ್ನಾಲಜಿ ಬಂದಿರ್ತದೆ. ವಿ ಹ್ಯಾವ್ ಟು ಅಡಾಪ್ಟ್ ಅವರ್ ದಟ್ ಟೆಕ್ನಾಲಜಿ ಇನ್ ಅವರ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸ್ಟ್ರಕ್ಷನ್, education. So many places we are adopting new technology, but also we are not forgetting our traditional culture. ನಮ್ಮ ಟ್ರೆಡಿಷನಲ್ ಕಲ್ಚರ್ನ ನಾವು ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿರಿ, ನಾವು ದಸರಾನ ಆಚರಿಸ್ತೇವೆ, ಆಯುಧ ಪೂಜೆಯನ್ನು ಮಾಡ್ತೀವಿ, ಎಲ್ಲರೂ ಆಯುಧ ಪೂಜೆ ಮಾಡ್ತಾರೆ. ಇಟ್ ಈಸ್ ಆಲ್ಸೋ ಅವರ್ ಒನ್ ಆಫ್ ದ ಟ್ರೆಡಿಷನ್. ನಮ್ಮ ಟ್ರೆಡಿಷನ್ ಅದು. ಚಾಮುಂಡಿ ದೇವಸ್ಥಾನ ಅದ, ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಾರೆ, ಎಲ್ಲ ಕಡೆ ದೇವಸ್ಥಾನ ಎಲ್ಲರೂ ಹೋಗ್ತಾರೆ, ಯಾರ ಮನ್ಯಾಗ ಕುಂತು ಪೂಜೆ ಮಾಡ್ತಾರೆ. ಹಾಗೆ ದೇವಸ್ಥಾನಕ್ಕೆ ವ್ಯಾಲ್ಯೂಸನ್ನ ಇರೋಂಗಿಲ್ಲ. ದ ಸೇಮ್ ವೇ ನಾವು ಫಾರಿನ್ ಟ್ರೆಡಿಷನನ್ನು ಕೂಡ ಮಾಸ್ ಹೋದ್ರೆ ಅಥವಾ ಮಾರು ಹೋದ್ರೂ ಕೂಡ ವಿ ಹ್ಯಾವ್ ನಾಟ್ ಗಿವ್ ಅಪ್ ಅವರ್ ಟ್ರೆಡಿಷನ್. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಟ್ರೆಡಿಷನನ್ನು ನಾವು ಫಾಲೋ ಮಾಡೋದನ್ನು ಬಿಟ್ಟಿಲ್ಲ. ಡಿಫ್ರೆಂಟ್ ವೇದಲ್ಲಿ ವೆಲ್ಕಮ್ ಮಾಡ್ತೀವಿ ಟೆಕ್ನಾಲಜಿನ, ಬಟ್ ಆಲ್ಸೋ ವಿ ಆರ್ ಫಾಲೋಯಿಂಗ್ ಅವರ್ ಟ್ರೆಡಿಷನ್ಸ್. ನಮ್ಮ ಟ್ರೆಡಿಷನ್ಸ್ಗಳನ್ನ ನಾವು ಫಾಲೋ ಮಾಡತ್ತೀವಿ. ಇನ್ ಕಮ್ಯುನಿಕೇಷನ್ ಆಗಿರ್ಬೋದು, ಜನ್ರೇಷನ್, ಡಿಸ್ಟ್ರಿಬ್ಯೂಷನ್, ಎನರ್ಜಿ ಆ್ಯಂಡ್ ಪವರ್ ಆ್ಯಂಡ್ ಸೋ ಆನ್. ಭಾಳಷ್ಟು ಸೆಕ್ಟರ್ಗಳಲ್ಲಿ ವಿ ಆರ್ ವೆಲ್ಕಮಿಂಗ್ ಅವರ್ scientific innovations, but also the adaptation of scientific method in a various field doesn't mean that our people have give up the tradition culture. No, on the other hand, have power that our country tradition cultural modern science can together. ನಾವು ಮಾಡರ್ನ್ ಸೈನ್ಸನ್ನು ಕೂಡ ಬಿಲೀವ್ ಮಾಡ್ತೀವಿ, ನಮ್ಮ ಸಂಸ್ಕೃತಿನೂ ಕೂಡ ಬಿಲೀವ್ ಮಾಡ್ತೀವಿ. This is our country inauguration, new factory in a resident, factory in inauguration, commercial building, new business, installation of machinery, new scooters take a place in performing puja by concentrating the person. For example, ನಾವು ಹೊಸ ಬೈಕನ್ನು ತೊಗೊಂಡಾಗ ಪೂಜೆ ಮಾಡೇ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗಿ. ಓಕೆ, even if the car is driven, before starting it we have to hand over by the hand performing puja, burning strikers. Not only for this, included business, transportation, ಬೇಕಾದ ಸೆಕ್ಟರಲ್ಲಿ ಆಗಿರ್ಬೋದು. ಫಸ್ಟ್ ವಿ ಹ್ಯಾವ್ ಟು ಮೇಕ್ ಅ ಪೂಜಾ ಆಫ್ ದಟ್ ಮಷಿನರಿ, ಅಥವಾ ಬೇಕಾದ ಆಗಿರಲಿ, ನೀವೇನ ಹೊಸ ತೊಗೊಂಡ್ರು ಕೂಡ ವಿ ಹ್ಯಾವ್ ಟು ಮೇಕ್ ಪೂಜಾ ಫಾರ್ ದ್ಯಾಟ್ ಫಸ್ಟ್, ಸೊ ದ್ಯಾಟ್ ಇಟ್ ಈಸ್ ಅವರ್ ಕಲ್ಚರಲ್. ವಿ ಆರ್ ವೆಲ್ಕಮಿಂಗ್ ಇನ್ ಅ ಡಿಫ್ರೆಂಟ್ ವೇ ಅಷ್ಟೇ. ಅ ಇಯರ್ ಆಫ್ ಆಯುಧ ಪೂಜಾ using the modern scientific method, most of the field we have not give up our tradition and the culture. This practice reveal our India is also following tradition and scientific method in a different way. I hope you understood. The view of scientific method is different, but adaptation is different. Tradition is tradition only. We are following our tradition, but in a different way. Next one is time dimension. ಸಮಯದ ಪ್ರಜ್ಞೆ ಅಂತ ಹೇಳಿ ಕರೀತಾರೆ. ಓಕೆ, ಟೈಮ್ ಡಿಮೆನ್ಷನ್ ರೆಫರ್ಸ್ ಟು ದ people's oriented to the time period. People oriented to the time period. Namely, past, present and the future. Past ಅಲ್ಲಿ ಆಗಿರ್ಬೋದು, ಪ್ರೆಸೆಂಟ್ ಅಲ್ಲಿ ಆಗಿರ್ಬೋದು, ಫ್ಯೂಚರಲ್ಲಿ ಕೂಡ ಆಗಿರ್ಬೋದು. ಸಮಯದ ಇಂಪಾರ್ಟೆನ್ಸ್ ಭಾಳ ಇರ್ತದೆ. ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದ ಟೈಮ್.
ವೆನ್ ಟೈಮ್ ಇಸ್ ಪಾಸ್ ಇಟ್ ವಿಲ್ ನಾಟ್ ಕಮ್ ಅಗೇನ್. ಯಾವಾಗ ಟೈಮ್ ಪಾಸ್ ಆಯ್ತಂದರೆ ಮತ್ತು ಆ ಟೈಮ್ ಬರ್ತದೆ, ಬಟ್ ಆ ಡೇ ಆ ವೇಳೆ ಬರಲ್ಲ ಅಷ್ಟೇ. ನಾಳೆನೂ 7 o'clock ಆಗ್ತದೆ, ನಾಳೆನೂ 6:30 ಆಗ್ತದೆ, ನಾಳೆನೂ 1 o'clock ಆಗ್ತದೆ, ನಾಳೆನೂ 1:30 ಆಗ್ತದೆ. ಬಟ್ ಇವತ್ತಿನ ಪೀರಿಯಡ್ ಅಥವಾ ಇವತ್ತಿನ ಡೇಟ್ ನಮ್ಗೆ ನಾಳೆ ಬರಲ್ಲ. ಇಟ್ ಈಸ್ ಗಾನ್. ಓಕೆ, ಸೊ ದ್ಯಾಟ್ ವಿ ಹ್ಯಾವ್ ಟು ಯೂಸ್ ಅವರ್ ಬೆಸ್ಟ್ ಟೈಮ್ ಇನ್ ಅ ಬೆಸ್ಟ್ ವೇ. ಇದ್ದಂಥ ಟೈಮನ್ನು ಸರಿಯಾಗಿ ನಾವು ವಿ ಹ್ಯಾವ್ ಟು ಯೂಸ್ ಅಥವಾ ಯುಟಿಲೈಸ್ ಅವರ್ ಟೈಮ್ ಇನ್ ಅ ಬೆಸ್ಟ್ ವೇ. Past. In some of the scientists, people are oriented towards the past in some other society. ಒಂದಿಷ್ಟು ಜನ ಪ್ರೆಸೆಂಟ್ ಬಗ್ಗೆ ಅಷ್ಟೇ ಯೂಸ್ ಮಾಡ್ತಾರೆ, ಫ್ಯೂಚರನ್ನು ಯಾರೂ ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ. ಒಂದಿಷ್ಟು ಜನ ಇವತ್ತಿನಷ್ಟೇ ಯೂಸ್ ಮಾಡಿ ಅಂದರೆ ಫ್ಯೂಚರನ್ನು ಯೋಚನೆ ಮಾಡ್ತಾರೆ, ಇವತ್ತಿನಷ್ಟು ಕಾನ್ಸಂಟ್ರೇಷನ್ ಕೊಡೋಂಗಿಲ್ಲ. ಒಂದಿಷ್ಟು ಜನ ಹಿಂದಿಂದ ಯೋಚನೆ ಮಾಡ್ಕೊತ ಕುಂತಿರ್ತಾರೆ. ಅಂದರೆ ಡಿಫ್ರೆಂಟ್ ವೇ ಇರ್ತದೆ, ಡಿಪೆಂಡ್ ಆನ್ ದೇರ್ ವಿವಿಂಗ್. ಅದೇ ಹೇಳ್ತಾರಲ್ಲ, ನಾವೆಲ್ಲರದು ಸೇಮ್ ಥಿಂಕಿಂಗ್ ಇರೋಂಗಿಲ್ಲ. ಡಿಪೆಂಡ್ ಆನ್ ದ ಪರ್ಸನ್, ಇಟ್ ವಿಲ್ ಚೇಂಜ್. ದ ಪ್ರೆಸೆಂಟ್ ಸ್ಟಿಲ್ ಒಂದಿಷ್ಟು ಜನ ಪ್ರೆಸೆಂಟ್, ಒಂದಿಷ್ಟು ಜನ ಪಾಸ್ಟ್, ಒಂದಿಷ್ಟು ಜನ ಫ್ಯೂಚರ್, ವಿಚ್ ಆರ್ ಓರಿಯೆಂಟೆಡ್ ಟು ದ ಫಾಸ್ಟ್, ಪ್ರಿಫರ್ ಟು ದ ಪ್ರಿಸರ್ವ್ ಹೆರಿಟೇಜ್. ಪೀಪಲ್ ಬಿಸ್ನೆಸ್ ಫೋಕಸ್ ಆನ್ ದೇರ್ ಪ್ರೆಸೆಂಟ್, care more than the current welfare of the enterprises. They hire the employees and maintain for the long time. They useful the entrepreneurs. For example, ನೀವು ಬಿಸ್ನೆಸ್ ಮ್ಯಾನ್ ನೋಡ್ರಿ, ಬಿಸ್ನೆಸ್ ಮ್ಯಾನ್ ಯಾವಾಗಿದ್ರೂ ಫ್ಯೂಚರ್ ಅಂತ ಥಿಂಕ್ ಮಾಡ್ತಾರೆ. ಇವತ್ತು ನಾನು ಈಗ 2 ಎಂಪ್ಲಾಯೀಸ್ ತೊಗೊಂಡೆ ಅಂದರೆ ಅವ್ರು ನನಗೆ ರಿಟರ್ನ್ ಏನು ಕೊಡ್ತಾರೆ. ಓಕೆ, ಯಾಕಂದರೆ ಯಾವಾಗಿದ್ರೂ ಲಾಂಗ್ ಪೀರಿಯಡಲ್ಲಿ ನಾವು ಅವ್ರನ್ನ ಸಸ್ಟೈನ್ ಮಾಡ್ಕೋಬೇಕಾಗಿರ್ತೈತಿ. ಅದೇ ಟೈಮಲ್ಲಿ ಏನು ಮಾಡ್ತಾರೆ ಅವರು, ಜಾಬ್ ಟ್ರೈನಿಂಗ್ ಕೊಡ್ತಾರೆ ಎಂಪ್ಲಾಯೀಸಿಗೆ, ಸೆಕ್ಯೂರಿಟಿ, ಲಾಯಲ್ಟಿ, ಸರ್ವಿಸಸ್ ಇವನ್ನೆಲ್ಲ ಪ್ರೊವೈಡ್ ಮಾಡಿಕೊಂಡು ಎಂಪ್ಲಾಯೀಸನ್ನು ಯೂಸ್ಫುಲ್ಲಾಗಿ ತೊಗೋತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಂಪ್ಲಾಯಿಗೆ ನೀವು ಒಮ್ಮೆ ಟ್ರೈನಿಂಗ್ ಕೊಟ್ಬಿಟ್ರಂದ್ರೆ ಮುಗೀತು, ಅವ ಬೇಕಾದಷ್ಟು ಟೈಮ್ ಇದ್ರೂ ಕೂಡ ಹಿ ವಿಲ್ ಮ್ಯಾನೇಜ್. ನೀವು ಟ್ರೈನಿಂಗ್ ವಿದೌಟ್ ಟ್ರೈನಿಂಗ್ ಕೊಡಂಗೆ ಅವನ್ನ ಎಂಪ್ಲಾಯೀಸನ್ನು ಹೈಯರ್ ಮಾಡ್ಕೊಂಡ್ಬಿಟ್ರಿ ಅಂದರೆ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಯು ಓನ್ಲಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಅಮೇರಿಕನ್ ಸೈಂಟಿಸ್ಟ್ ಓರಿಯೆಂಟೆಡ್ ಹ್ಯಾವ್ ಗೇವ್ ಅ ಗ್ರೇಟ್ ಇಂಪಾರ್ಟೆನ್ಸ್ ಟು ದ ಫ್ಯೂಚರ್ ಎಂಟ್ರಪ್ರಿನರ್ಸ್. ಅಮೇರಿಕಾದಲ್ಲಿ ಫ್ಯೂಚರ್ ಎಂಟ್ರಪ್ರಿನರ್ಸ್ಗೆ ಭಾಳಷ್ಟು ಸ್ಕೋಪ್ ಅದ. ಇನ್ ಫ್ಯೂಚರ್ ಇನ್ ಜಪನೀಸಲ್ಲಿ ಫುಲ್ ಅವರ ಮಷಿನ್ಗಳೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ನಂಬರ್ 1 ಅವರೆಲ್ಲ. ಓಕೆ, ಅಲ್ಲೇನು ಮಾಡ್ತಾರೆ, ಅವ್ರ ಎಂಪ್ಲಾಯೀಸನ್ನ ಬೆಸ್ಟ್ ಯುಟಿಲೈಸೇಷನ್ ಹೆಂಗೆ ಅಂತಂದ್ರೆ ಹ್ಯಾವ್ ಗಿವ್ ಅ ಲಾಂಗ್ ಟೈಮ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಟು ಇವನ್ ಫಾರ್ ದ ಲೈಫ್ ಟೈಮ್ ದೇ ಸ್ಪೆಂಡ್ ಅ ಲಾರ್ಜ್ ಸಮ್ ಆಫ್ ದ ಮನಿ ಟು ದ ಟ್ರೈನರ್ಸ್. ಲಾರ್ಜ್ ಅಮೌಂಟಲ್ಲಿ ಅವರ ಟ್ರೈನರ್ಸ್ಗೆ ಎಂಪ್ಲಾಯೀಸ್ಗೆ ಟ್ರೈನ್ ಮಾಡಿಕೊಂಡು, ಬಿಕಾಸ್ ಸಿಮಿಲರ್ಲಿ ದ ಎಂಪ್ಲಾಯರ್ಸ್ ಆರ್ ಟರ್ನ್ ಲಾಯಲ್ ಆ್ಯಂಡ್ ದೇರ್ ಫರ್ಮ್. ಅವ್ರು ಟ್ರೈನಿಂಗನ್ನು ತೊಗೊಂಡ್ಬಿಟ್ಟು ಅವ್ರು ಒಮ್ಮೆ ಎಂಟರ್ಪ್ರೈಸಿಗೆ ಎಂಟರ್ ಆಗಿಬಿಟ್ರೆ ಅವ್ರನ್ನ ಯಾರನ್ನೂ ಅವರು ಹಿರಾಕ್ಕೆ ಸಾಧ್ಯನೇ. ಸೊ ದ್ಯಾಟ್ ಅವ್ರು ಏನು ಮಾಡ್ತಾರೆ, ಭಾಳಷ್ಟು ಅಮೌಂಟನ್ನು ಕೊಟ್ಟು ಅವರು ಟ್ರೈನ್ ಮಾಡಿಕೊಂಡು ಅವರನ್ನೇ ಅವ್ರ ಕಂಪ್ನೀಸಲ್ಲಿ ತಗೋತಾ ಬೆಸ್ಟ್ ಔಟ್ಪುಟ್ಟನ್ನು ಹೊರಗೆ ತರ್ತಾರೆ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಜಪನೀಸ್. ಮ್ಯೂಚುವಲ್ ಕಮಿಟ್ಮೆಂಟ್ ಇರ್ತದೆ. ಅವರ್ ಸ್ಟ್ರಿಕ್ಕಿಂಗ್ ಎಕ್ಸಾಂಪಲ್ ಇನ್ ಅ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್. ಈಗ ನೋಡಿರಿ, ನಾವು ಇಂಡಿಯನ್ಸ್ ಯಾವಾಗಿದ್ರೂ ಫ್ಯೂಚರ್ ಯೋಚನೆ ಮಾಡ್ತೇವೆ. ಓಕೆ, ಯಾಕಂದ್ರೆ ನೆಕ್ಸ್ಟ್ ಏನಾಗ್ತದೆ, ಅಮೇರಿಕನ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊರಿ ನೀವು. ಅವ್ರು ಯಾವಾಗಿದ್ರೂ ಈ ಫೋಕಸ್ ಆನ್ ದ ಫ್ಯೂಚರ್ ಎಂಟ್ರಪ್ರಿನರ್ಸ್ ದ್ಯಾನ್ ದ ಪ್ರೆಸೆಂಟ್ಗಿಂತ ಅವರು ಫ್ಯೂಚರನ್ನು ಭಾಳಷ್ಟು ಥಿಂಕ್ ಮಾಡ್ತಾರೆ. ನಮ್ಮದಲ್ಲಿ ಏನು ಮಾಡ್ತಾರೆ, ನಾವು ಹೈಯರ್ ಎಂಪ್ಲಾಯೀಸ್ ಮಾಡ್ಕೊಂಡು ಇವತ್ತಿಗಷ್ಟೇ, ನಾಳೆಗೇನು ನಾಡ್ದಿಗೇನು ಅಥವಾ ಫ್ಯೂಚರ್ಗೇನು ಅಂತೇಳಿ ಅಷ್ಟು ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ ಇಂಡಿಯನ್ಸ್. ಓಕೆ, ಇವತ್ತು ಅದಾರಲ್ಲ ಸಾಕು, ಇವತ್ತಿನ ವರ್ಕ್ ಮುಗಿದು ಹೋಗ್ತಾರಲ್ಲ, ನಾಳೆ ನೋಡ್ರಿ ಅದು ಬಿಡು, ನಾಳೆ ಅಂಥೇಳಿ ಇಂಡಿಯನ್ಸದ್ದು ಬಿಸ್ನೆಸ್ ಮ್ಯಾನ್ ಇದ್ದರೆ, ಅಮೇರಿಕನ್ಸ್ ಅವ್ರು ಏನು ಮಾಡ್ತಾರೆ ಹೇಳಿ, ಪ್ರೆಸೆಂಟ್ಗಿಂತ ಫ್ಯೂಚರ್. ಇನ್ನು ಜಪನೀಸ್ ಅವರು ಫರ್ಮ್ ಹೈಯರಿಂಗ್ ಟು ದ ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ. ಅವರು ಈಗ ಫ್ಯೂಚರ್ ಆದಮೇಲೂ ಅವ್ರು ನಮ್ಮ ಕಡೆನೇ ಇರಬೇಕು ಅಂದ್ರೆ, ಸೊ ದ್ಯಾಟ್ ಅವ್ರು ನಮ್ಮ ಸ್ಕಿಪ್ ಮಾಡಿಕೊಂಡು ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅವ್ರು ಏನು ಮಾಡಬಾರ್ದು, ಜಂಪ್ ಮಾಡಬಾರ್ದು ಅನ್ನೋದು ಅವ್ರದ್ದು ಒಂದು ಏಮ್. ಸೊ ದ್ಯಾಟ್ ಅವ್ರು ಏನು ಮಾಡ್ತಾರೆ, ಅವ್ರ ಎಂಪ್ಲಾಯೀಸಿಗೆ ಬೆಸ್ಟ್ ಟ್ರೈನರನ್ನ ಕೊಟ್ಟು, ಬೆಸ್ಟ್ ಟ್ರೈನಿಂಗನ್ನು ಕೊಟ್ಟು ಅವರಲ್ಲೇ ಸಸ್ಟೈನ್ ಆಗಿ ಲಾಂಗ್ ಪೀರಿಯಡ್ ಮಟ್ಟ ಇರಲಿ ಅನ್ನೋದು ಜಪನೀಸ್ದು ಎಕ್ಸಾಂಪಲ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಟೈಮ್ ಡಿಮೆನ್ಷನ್. ನಥಿಂಗ್ ಬಟ್ ಪೀಪಲ್ಸ್ ಓರಿಯೆಂಟೆಡ್ ಫಾರ್ ದ ಟೈಮ್ ಪೀರಿಯಡ್. ಯಾವ್ಯಾವ ರೀತಿ ಟೈಮ್ ಓರಿಯೆಂಟೆಡ್ ಪೀಪಲ್ಸ್ ಇರ್ತಾರೆ. ಪ್ರೆಸೆಂಟ್ನು ಥಿಂಕ್ ಮಾಡ್ತಾರೆ, ಒಂದೊಬ್ಬರು ಫ್ಯೂಚರ್ ಥಿಂಕ್ ಮಾಡ್ಬಾರ್ದು, ಪಾಸ್ಟ್ ಥಿಂಕ್ ಮಾಡ್ತಿರ್ತಾರೆ. ಡಿಪೆಂಡ್ ಆನ್ ದೇರ್ ಸಿಚುವೇಶನ್ ದೇ ಹ್ಯಾವ್ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ way. Okay, the next one is the topic very important for your examination point of view, social responsibility of the business. Social responsibility ಅಂತಂದ್ರೆ ಏನು, ಸಮಾಜದ
ಹೊಣೆಗಾರಿಕೆ ಅಂತೇಳಿ ಅಥವಾ ಸಮಾಜದ ಹಿತದೃಷ್ಟಿಗಾಗಿ ನಾವು ಏನೇನೆಲ್ಲ ಮಾಡಬೇಕಲ್ಲ ಅದಕ್ಕೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂಥೇಳಿ ಕರೀತಾರೆ. ಅಕಾರ್ಡಿಂಗ್ ಟು ದ classical economists, the primary aim of every business is to maximization of the profit. Minimum cost, ಎಲ್ಲ ಬಿಸ್ನೆಸ್ದು ಅದೇ ಇರ್ತದೆ, ಕಾಸ್ಟ್ ಕಡಿಮೆ ಆಗಬೇಕು, ಪ್ರಾಫಿಟ್ ಜಾಸ್ತಿ ಆಗಬೇಕು ಅನ್ನೋದೇ ಇರ್ತದೆ. ದೇ ಬಿಲೀವ್ ದ್ಯಾಟ್ ಟೈಮ್ ಈಸ್ ಮನಿ. ಟೈಮ್ ಇದ್ರೆ ನಮಗೆ ಪ್ರಾಫಿಟ್ ಆಗ್ತದೆ, ಪ್ರಾಫಿಟಿಂದ ನಾವೇನು ಬೇಕಾದ ತಗೋಬೋದು. ದೇ ಬಿಲೀವ್ ದ್ಯಾಟ್ ದ ಬಿಸ್ನೆಸ್ ಸರ್ವ್ ವೆಲ್ ಇಫ್ ಇಟ್ ಈಸ್ ರಿಸೋರ್ಸಸ್ ಆರ್ ಸಫಿಷಿಯೆಂಟ್. ಬಿಸ್ನೆಸ್ ಯಾವಾಗ ಕರೆಕ್ಟಾಗಿ ಹೋಗ್ತದೆ, ಯಾವಾಗಂದ್ರೆ ಸಫಿಷಿಯೆಂಟ್ ರಿಸೋರ್ಸಸ್ ಇದ್ದಾಗ ಅವೇನಾಗ್ತದೆ ಹೇಳಿ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗ್ತದೆ. ಸಪ್ಲೈಯರ್ಸ್ ಟು ದ ಸೊಸೈಟಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಟ್ ಅ ಪ್ರೈಸ್ which are consumers are willing to pay. By doing all this, business also maximize his profit. ನಮಗಿರುವಂಥ ರಿಸೋರ್ಸಸ್ಗಳ ಅವೈಲೇಬಿಲಿಟಿ ಇದ್ದರೆ, ನಮಗೆ ಸಿರುವಂಥ ಗೂಡ್ಸ್ ಮತ್ತು ಸರ್ವಿಸಸ್ಗಳ ಪ್ರೈಸ್ ಕಡಿಮೆ ಇತ್ತಂದರೆ ವಿ ಕ್ಯಾನ್ ಸಸ್ಟೈನ್ ಅಂಥೇಳಿ, ಅಥವಾ ಬಿಸ್ನೆಸ್ ಕರೆಕ್ಟಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ದ ಮೇನ್ ರೆಸ್ಪಾನ್ಸಿಬಿಲಿಟಿ ಏನು? ಓನರ್ಸನ್ನು ಕರೆಕ್ಟಾಗಿ ಖುಷಿಯಾಗಿ ಇಟ್ಕೋಬೇಕು, ಅಥವಾ ಇನ್ವೆಸ್ಟರ್ಸನ್ನು ಚಲೋ ಇಟ್ಕೋಬೇಕು, ಅಥವಾ ಗುಡ್ ರಿಲೇಷನ್ಶಿಪ್ ಇಟ್ಕೋಬೇಕು ಯಾರು ಕೂಡ, ಓನರ್ಸ್ ಕೂಡ. ಬೈ ದ ವೇ ಆಫ್ ಗಿವಿಂಗ್ ದ ಪ್ರೈಮರಿ ಇಂಪಾರ್ಟೆನ್ಸ್ ಟು ದೇರ್ ಇಂಟ್ರೆಸ್ಟ್. ಓನರ್ಸಿಗೆ ಇಂಟ್ರೆಸ್ಟ್ ಕೊಡೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ನೆಕ್ಸ್ಟ್ ಇನ್ವೆಸ್ಟರ್ಸ್ ಆಗಿರ್ಬೋದು. ಬಟ್ ಓನರ್ಸ್ ಆಗೇ ಬರ್ತಾರೆ. ಓನರ್ಸಿಗೆ ನಾವೇನು ಮಾಡಿದ್ರೆ ಗಿವಿಂಗ್ ದ ಕರೆಕ್ಟ್ ಇಂಟ್ರೆಸ್ಟ್ ನಾವು ಪ್ರೊವೈಡ್ ಮಾಡ್ಕೊತ ಹೊಂಟ್ಬಿಟ್ಟಿವಿ ಅಂದರೆ ಅವ್ರು ಏನಾಗ್ಬಿಡ್ತಾರೆ ಹೇಳ್ರಿ, ಖುಷಿ ಅಥವಾ ಗುಡ್ ರಿಲೇಷನ್ಶಿಪ್ ಅಂದರೆ ಟ್ರಾನ್ಸ್ಪರೆನ್ಸಿ ಇರಬೇಕು. ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಆಲ್ ದ ಇನ್ಫಾರ್ಮೇಷನ್ ಟು ಅವರ್ ಇನ್ವೆಸ್ಟರ್ಸ್. ನಾವು ಡಿಸ್ಕ್ಲೋಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಹೇಳ್ಬೋದು. ಓಕೆ, ಬಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಚೇಂಜಸ್ ಹ್ಯಾವ್ ಟೇಕನ್ ಇನ್ ಅ ಪ್ಲೇಸ್, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, next and other aspect. These are the challenges of the business to shift for their maximization of the short period of profit. Long profit, short period of profit irtha, long period of profit irtha, but we have to concentration on the long term rather than the short term. Profit with the service, it has greater business and should the protect of the interest of the society. ನಮ್ದು ಪ್ರಾಫಿಟ್ ಸಂಬಂಧ ನಾವು ಸೊಸೈಟಿನ ಹಾರ್ಮ್ ಮಾಡ್ಕೋಬಾರ್ದು. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಸೊಸೈಟಿ ಆಲ್ಸೋ. ವಾಟ್ ಈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ? ಇಟ್ ಈಸ್ ಅ ಲಿಟ್ರಸಿ ಆಫ್ ಅ ಸೊಸೈಟಿ, ಸೋಷಿಯಾಲಜಿ, ಎಕನಾಮಿಸ್ಟ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಅರ್ಥಾಲಜಿ ಆ್ಯಂಡ್ ಪೊಲಿಟಿಕ್ಸ್. ಇಟ್ ಈಸ್ ನಾಟ್ ಫ್ಯಾಷನಬಲ್ ಬೈ ಒನ್ ಆ್ಯಂಡ್ ಆಲ್. ಎಲ್ಲ ಫ್ಯಾಷನಬಲ್ ಟರ್ಮ್ ಅಲ್ಲ ಇದು. ಇಟ್ ಇಸ್ ಅ ಸಿಗ್ನಿಫಿಕೆಂಟ್ ಮೆಥಡ್ ಅಟ್ಯಾಚ್ ಟು ದ ಅಬ್ಲಿಗೇಷನ್ and the management of the society. Obligation and the management of the towards the society. Obligation and management to the society. Management to the obligation and management to the society. It is gaining surrounding as a way of life involving functioning. If an individual or the group of such, what does it implement? ಅಥವಾ ನಾವು ಸೊಸೈಟಿ ಕರೆಕ್ಟಾಗಿ ಇರಬೇಕಂದ್ರೆ ನಾವು ಏನೇನು ಫಾಲೋ ಮಾಡ್ಕೋಬೇಕು ಅಥವಾ ನಾವು ಏನೇನು ರೂಲ್ಸನ್ನು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದು ಇಟ್ ಈಸ್ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ದ ಸೊಸೈಟಿ. Responsibility classified into 4 ways. First one is legal theory of responsibility. Legal theory of responsibility. Second one, economic theory of responsibility. Economic theory of responsibility. Third one is labor theory of responsibility. Labor theory of responsibility.
responsibility. Fourth one, the last one, social responsibility theory. Okay, 4 ways ಅಲ್ಲಿ ನಾವು social responsibility ನ ಕ್ಲಾಸಿಫೈ ಮಾಡ್ಕೋಬಹುದು. First one is legal theory of responsibility. Legal theory of responsibility ಅಂತಂದ್ರೆ according to this theory, management of the business, it is responsible to manage the business in a best way. ಬೆಸ್ಟ್ ವೇದಲ್ಲಿ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸಿಗೆ ಇಂಟ್ರೆಸ್ಟನ್ನು ಕೊಡೋದಾಗಿರ್ಬೋದು, ಕಂಪ್ನಿ ಕೇಸ್ ಆಗಿರ್ಬೋದು, ಕಂಪ್ನೀಸ್ ಆ್ಯಕ್ಟ್ ಆಗಿರ್ಬೋದು. ನಾವು ಯಾವ್ದಾರ ಕಂಪ್ನಿ ಸ್ಟಾರ್ಟ್ ಮಾಡತ್ತೀವಿ ಅಂದರೆ ವಿ ಹ್ಯಾವ್ ಟು ರಿಜಿಸ್ಟರ್ ಅವರ್ ಕಂಪ್ನೀಸ್ ಇನ್ ಅ ಕಂಪ್ನೀಸ್ ಆ್ಯಕ್ಟ್ 1932. ಕಂಪ್ನೀಸ್ ಆ್ಯಕ್ಟ್ 1932 ಅಲ್ಲಿ ನಾವು ರಿಜಿಸ್ಟರ್ ಮಾಡಬೇಕಾಗ್ತೈತಿ. ಅದನ್ನು ವಿ ಹ್ಯಾವ್ ಟು ಫಾಲೋ ಅಪ್ ಮಾಡ್ಕೊತಾನೆ ಇರಬೇಕಾಗ್ತದೆ. ಇಟ್ ಈಸ್ ಅ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಹ್ಯಾವ್ ಟು ಟ್ಯಾಕ್ಸ್ ಪೇ ಮಾಡಬೇಕಾದ್ರೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಹ್ಯಾವ್ ಟು ಪೇ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಪೇ ಮಾಡಲೇಬೇಕಾಗ್ತದೆ. ದ ನೆಕ್ಸ್ಟ್ ಒನ್ ಈಸ್ economic theory of responsibility. Economic theory of according to this responsibility, management and the business has a management its most sufficient manner in a given market condition. ಇದ್ದಂಥ ರಿಸೋರ್ಸಸ್ಗಳನ್ನು ಆಪ್ಟಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ಸ್ಕೇರ್ಸಿಟಿಯಲ್ಲಿ ನಾವು ಇರ್ಲಂಗ ಇದ್ದಂಥ ರಿಸೋರ್ಸಸ್ಗಳನ್ನು ಆಪ್ಟಿಮೈಸೇಷನ್ ಮಾಡ್ಕೋದು ಕೂಡ ಇಟ್ ಇಸ್ ಒನ್ ಆಫ್ ದಿ ಅವರ್ ರೆಸ್ಪಾನ್ಸಿಬಿಲಿಟಿ. Next one is labor theory of responsibility. According to this, management responsible protect the interest of the employer. Fair wages ಆಗಿರ್ಬೋದು, ವರ್ಕಿಂಗ್ ಕಂಡೀಷನ್ಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು, ಸ್ಕೂಲ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು. ಒಟ್ಟು ಎಂಪ್ಲಾಯೀಸ್ಗಳನ್ನು ನಾವೇನು ಮಾಡ್ಕೋಬೇಕು ಹೇಳಿ, ಹೆಲ್ದಿ ನೀಟಾಗಿ ಅವ್ರು ನಮ್ಮ ಕಂಪ್ನೀಸನ್ನು ಬಿಟ್ಟು ಹೋಗ್ಲಾರ್ದ ಅವ್ರ ಗೆದ್ದು ಇಂಟ್ರೆಸ್ಟನ್ನ ಗೇನ್ ಮಾಡಿಕೊಂಡು ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಅವರ್ employees. The next one is social responsibility theory. Employees obligation of the management, business, organization towards the society. Obligation ಮತ್ತು ಮ್ಯಾನೇಜ್ಮೆಂಟ್ ಟುವರ್ಡ್ಸ್ ದ ಸೊಸೈಟಿ ಏನದ ಅನ್ನೋದು ಕೂಡ ನಾವು ವಿ ಹ್ಯಾವ್ ಟು ಫಾಲೋ ಅಪ್. ಇಟ್ ಈಸ್ ಅವರ್ ಒನ್ ಆಫ್ ದಿ ರೆಸ್ಪಾನ್ಸಿಬಿಲಿಟಿ. ಫಾರ್ ಲಾಂಗ್ ಟೈಮ್ ಇಟ್ ವಾಸ್ ಬಿಲೀವ್ಡ್ ದಟ್ ಬಿಸ್ನೆಸ್ ಆ್ಯಂಡ್ ಫ್ಯೂ ಎಕನಾಮಿಸ್ಟ್ ಪ್ರಾಫಿಟ್ ಮೇಕಿಂಗ್ ಪ್ರೈಮರಿ ಮೋಟಿವ್. ಒಂದಿಷ್ಟು ಕಂಪ್ನೀಸ್ಗೆ ಇರ್ತೈತಿ ಪ್ರಾಫಿಟ್ ಮೇಕಿಂಗ್ ಅವ್ರದ್ದು ಮೇನ್ ಮೋಟೋ. ಪ್ರಾಫಿಟ್ ಇಲ್ಲ ಅಂತಂದ್ರೆ ಏನೂ ಇಲ್ಲ ಅಂಥೇಳಿ ಒಂದಿಷ್ಟು ಜನಕ್ಕೆ ಅಂದರೆ ಫಾರ್ಗೆಟ್ ಆನ್ ದ ಎಂಪ್ಲಾಯೀಸ್ ಇಂಟ್ರೆಸ್ಟ್, ಲೇಬರ್, ಆಮೇಲೆ ಸೊಸೈಟಿ, ಎಕನಾಮಿಕ್ಸ್ ಇವೆಲ್ಲ ಬಿಟ್ಟು ಅವ್ರ ಮೇನ್ ಮೋಟೋ ಪ್ರಾಫಿಟ್ ಮೇಕಿಂಗ್. ಬೇಕಾದಾಗಲಿ ಅನ್ಫೇರ್ ಪ್ರಾಕ್ಟೀಸ್ ಮಾಡಿಕೊಂಡು ಕೂಡ ಒಂದಿಷ್ಟು ಜನ ಅಂದ್ರೆ ಹಾರ್ಮ್ಫುಲ್ಲೂ ಇರ್ತಾರೆ ಒಂದಿಷ್ಟು ಜನ. ಓಕೆ, ಎಲ್ಲರೂ ಕರೆಕ್ಟಾಗೇ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಜನ ಅದರಲ್ಲಿ ಇರ್ತಾರೆ. ಸೊ ದ್ಯಾಟ್ ಬಿಸ್ನೆಸ್ ಆಫ್ ಬಿಸ್ನೆಸ್ ಈಸ್ ಬಿಸ್ನೆಸ್, ಬಿಸ್ನೆಸ್ ಆಫ್ ಬಿಸ್ನೆಸ್ ಈಸ್ ಬಿಸ್ನೆಸ್. ಬಿಸ್ನೆಸ್ಸಿಂದ ಬಿಸ್ನೆಸ್ಸಿಗೋಸ್ಕರ ಬಿಸ್ನೆಸ್. ಲಾಸ್ಟ್ ಪಾಯಿಂಟ್ ನಾವು ಬಿಸ್ನೆಸ್ ಅಂತಲೇ ಹೇಳ್ತೇವೆ, ಟುವರ್ಡ್ಸ್ ಬಿಸ್ನೆಸ್ಸನ್ನು ಹೇಳ್ತೇವೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. Social responsibility and the classification of social responsibility. Thank you.